ಭಾರತದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟಿದ ಶ್ರೀಮಂತ ಟಾಪ್ ಟ್ಯಾಕ್ಸ್ ಪೇಯರ್ ಅಂತ ನೋಡೋಣ. ಭಾರತ ಕೋಟಿ ಸಂಪಾದಿಸುವ ಶ್ರೀಮಂತರಿದ್ದಾರೆ, ಆದರೆ ಅದರಲ್ಲಿ ಕೆಲಸ ಸರ್ಕಾರಕ್ಕೆ ಭಾರಿ ಪ್ರಮಾಣದ ತೆರಿಗೆ ಕಟ್ಟುತ್ತಿದ್ದಾರೆ. ಆದರೂ ಇಂದು ನಾವು ನೋಡುತ್ತಿದ್ದೇವೆ, ಭಾರತದಾದ್ಯಂತ ತೆರಿಗೆ ಕಟ್ಟಿದ 5 ಪ್ರಸಿದ್ಧ ವ್ಯಕ್ತಿಗಳು. ಇವರ ಆದಾಯ ಎಷ್ಟು, ಇವರ ಕೋಟಿ ತೆರಿಗೆ ಕಟ್ಟಿದ್ದಾರೆ, ಬನ್ನಿ ನೋಡೋಣ. ಮುಖೇಶ್ ಅಂಬಾನಿ ಮೊದಲ ಸ್ಥಾನದಲ್ಲಿದ್ದಾರೆ. ಭಾರತದ ಅತ್ಯಂತ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ. ರಿಲಯನ್ಸ್ ಇಂಡಸ್ಟ್ರಿಯಲ್ ಸಂಸ್ಥೆಯ ಚೇರ್ಮನ್ ಆಗಿರುವ ಮುಖೇಶ್ ಅಂಬಾನಿ ಭಾರತದ ಅತ್ಯಂತ ದೊಡ್ಡ ಉದ್ಯಮಿಗಳಲ್ಲಿ ಒಬ್ಬರು. ಅವರ ವ್ಯವಹಾರಗಳಲ್ಲಿ ಪೆಟ್ರೋಲಿಯಂ, ಟೆಲಿಕಾಂ ಮತ್ತು ಡಿಜಿಟಲ್ ಕ್ಷೇತ್ರದಲ್ಲೂ ಹುಡುಕಾಡಿದ್ದೇವೆ. ಅಂದಾಜು ಪ್ರಕಾರ ಇವರ ಸರ್ಕಾರಕ್ಕೆ ಸುಮಾರು 3,500 ಕೋಟಿ ತೆರಿಗೆ ಕಟ್ಟಿದ್ದಾರೆ. ಭಾರತದ ಒಬ್ಬ ವ್ಯಕ್ತಿ ಕಟ್ಟಿದ ಅತ್ಯಂತ ದೊಡ್ಡ ತೆರಿಗೆ ಮೊತ್ತವನ್ನು ಒಂದಾಗಿದೆ. ಎರಡನೇದಾಗಿ ಗೌತಮ್ ಅದಾನಿ. 2ನೇ ಸ್ಥಾನದಲ್ಲಿದ್ದಾರೆ ಗೌತಮ್ ಅದಾನಿಯವರು. ಅದಾನಿ ಗ್ರೂಪ್ ಸಂಸ್ಥೆಯ ಸಾಫ್ಟ್ವೇರ್ ಅದಾನಿ ಇಂಧನ, ಬಂದರು, ವಿಮಾನ ನಿಲ್ದಾಣ ಮತ್ತು ಇನ್ಸ್ಟಿಟ್ಯೂಟ್ಗಳ ಕ್ಷೇತ್ರದಲ್ಲಿ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ. ಇವರು ಸರ್ಕಾರಕ್ಕೆ ಸುಮಾರು 2,900 ಕೋಟಿ ತೆರಿಗೆ ಕಟ್ಟಿದ್ದಾರೆ. ಮೂರನೇದಾಗಿ ನಂದನ್ ನಿತಿನ್. 3ನೇ ಸ್ಥಾನದಲ್ಲಿದ್ದರೆ IT ಕ್ಷೇತ್ರದ ಮಹತ್ವದ ವ್ಯಕ್ತಿ ನಂದನ್ ನಿತಿನ್. ಇನ್ಫೋಸಿಸ್ ಸಂಸ್ಥೆಯ ಸಹ ಸಂಸ್ಥಾಪಕರು. ಅವರ ಭಾರತ ಡಿಜಿಟಲ್ ವ್ಯವಸ್ಥೆಯಲ್ಲಿ ದೊಡ್ಡ ತೆರಿಗೆ ನೀಡಲಾಗಿದೆ. ಇವರ ಅಂದಾಜು 1,700 ಕೋಟಿ ತೆರಿಗೆ ಕಟ್ಟಿದ್ದಾರೆ. ಶಾರುಖ್ ಖಾನ್ 4ನೇ ಸ್ಥಾನದಲ್ಲಿದ್ದಾರೆ. ಬಾಲಿವುಡ್ ಕಿಂಗ್ ಶಾರುಖ್ ಖಾನ್ ಸಹ ಚಿತ್ರಗಳು, ಜಾಹೀರಾತುಗಳು ಮತ್ತು ವ್ಯವಹಾರಗಳು ಮತ್ತು ದೊಡ್ಡ ಆದಾಯ ಗಳಿಸುವ ಶಾರುಖ್ ಖಾನ್ ಅವರು ಸುಮಾರು 150 ಕೋಟಿ ತೆರಿಗೆ ಕಟ್ಟಿದ್ದಾರೆ. ಇವರು ಭಾರತದ ಅತ್ಯಂತ ಹೆಚ್ಚು ತೆರಿಗೆ ಕಟ್ಟುವ 4ರಲ್ಲಿ ಒಬ್ಬರು. 5ನೇದಾಗಿ ಸಲ್ಮಾನ್ ಖಾನ್. 5ನೇ ಸ್ಥಾನದಲ್ಲಿದ್ದಾರೆ ಬಾಲಿವುಡ್ ಸ್ಟಾರ್ ಸಲ್ಮಾನ್ ಖಾನ್ ಅವರು. ಚಿತ್ರಗಳು ಮತ್ತು TV ಶೋಗಳು ಮತ್ತು ಬ್ರ್ಯಾಂಡ್ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಭಾರಿ ಆದಾಯ ಗಳಿಸುವ ಸಲ್ಮಾನ್ ಖಾನ್ ಅವರು ಸುಮಾರು 850 ಕೋಟಿ ತೆರಿಗೆ ಕಟ್ಟಿದ್ದಾರೆ. ಈ ಪಟ್ಟಿಗೆ ನಿಮಗೆ ಒಂದು ಮುಖ್ಯ ವಿಷಯವನ್ನು ತೋರಿಸುತ್ತದೆ. ಶ್ರೀಮಂತರ ಮಾತ್ರ ಹಣ ಸಂಪಾದಿಸುವುದಿಲ್ಲ, ಅವರ ದೇಶದ ಅಭಿವೃದ್ಧಿಗೆ ತೆರಿಗೆ ಮೂಲಕ ದೊಡ್ಡ ಕೊಡುಗೆ ನೀಡುತ್ತಾರೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದೆ? ಇನ್ನಷ್ಟು ಸಹಾಯಕ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಜೈ ವಂದಕನ್ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.